ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪಯಣ ವಿತ್ ಪ್ರದೀಪ್. ಇವತ್ತಿನ ವಿಡಿಯೋ ಬಂದು ಜಗನ್ನಾಥ್ ಒಡಿಶಾ ಟ್ರಿಪ್ಪು. ಪೂರಿ ಜಗನ್ನಾಥ್ ಯಾವ್ಯಾವ ಪ್ಲೇಸ್ಗೆ ಹೋಗ್ಬೋದು. ಇದು 7 days ಲೋ ಬಜೆಟ್ ಟ್ರಿಪ್ಪು. 13,000ದಲ್ಲಿ ಕಂಪ್ಲೀಟ್ ಆಗುತ್ತೆ. ಹಂಗಾಗಿ ನಾವು ಈ ಜರ್ನಿನ ಟ್ರೈನಲ್ಲಿ ಹೋಗ್ತಾ ಇದ್ದೀವಿ. ಪ್ರತಿ ವಾರ ಶನಿವಾರದೊತ್ತು ಪೂರಿ ಜಗನ್ನಾಥ್ಗೆ ಬೆಂಗಳೂರಿಂದ ಡೈರೆಕ್ಟ್ ಟ್ರೈನು 10:30 ಇದೆ ನೋಡಿ. ಇದು ನಾನು ಬುಕ್ ಮಾಡ್ತಿರೋದು ಯಶವಂತಪುರದಿಂದ ಪೂರಿ ಜಗನ್ನಾಥಿಗೆ. ನಮಗೆ ಬೆಳಗಿನ ಜಾವ 4 ಗಂಟೆಗೆ ಹೋಗುತ್ತೆ. ಇದೊಂದು ಟ್ರೈನ್ ಬಿಟ್ಟರೆ ಬೇರೆ ಯಾವ ಟ್ರೈನೂ ಡೈರೆಕ್ಟ್ ಬೆಂಗಳೂರಿಂದ ಪೂರಿ ಜಗನ್ನಾಥಿಗೆ ಯಾವುದೂ ಹೋಗಲ್ಲ. ಬೇರೆ ಎಲ್ಲ ಟ್ರೈನೂ ಭುವನೇಶ್ವರ್ಗೆ ಹೋಗಿ ಭುವನೇಶ್ವರಿಂದ ಪೂರಿ ಜಗನ್ನಾಥ್ಗೆ ನೀವು ಬೇರೆ ಬಸ್ಸಲ್ಲಿ ಹೋಗ್ಬೇಕಾಗುತ್ತೆ. ಯಾವ್ದಾರ ಟ್ರೈನ್ ಹುಡುಕಿ, ಎಲ್ಲ ಟ್ರೈನು ಅಷ್ಟೇ ನಿಮಗೆ ಭುವನೇಶ್ವರೇ ಲಾಸ್ಟ್ ಸ್ಟಾಪ್ ಇರೋದು. ಹಂಗಾಗಿ ಶನಿವಾರದೊತ್ತು ಮಾತ್ರನೇ ಬೆಂಗಳೂರಿಂದ ಹೊರಡೋದು. ಆ ಟ್ರೈನೇ ಬುಕ್ ಮಾಡ್ಕೊಳ್ಳಿ. ಯಶವಂತಪುರದಿಂದ ರಾತ್ರಿ 10:30ಗೆ ಹೊರಡುತ್ತೆ ಪೂರಿಗೆ. ತಿರ್ಗಾ ವಾಪಸ್ ಬರ್ಬೇಕಾದ್ರೆ ಶುಕ್ರವಾರ ಮಧ್ಯಾಹ್ನ 3:30ಗೆ ಹೊರಡುತ್ತೆ. ಎರಡೂ ಅಟ್ ಎ ಟೈಮ್ ಒಂದೇ ಸತಿ ಬುಕ್ ಮಾಡ್ಕೊಂಬಿಡಿ. ನಿಮಗೆ ಅಪ್ ಆ್ಯಂಡ್ ಡೌನ್ ಚಾರ್ಜಸ್ ಬಂದು 2500 ಆಗುತ್ತೆ. 3 AC ಬಿಟ್ಟರೆ ಬೇರೆ ಯಾವುದೂ ಇಲ್ಲ. 3 AC ಟಿಕೆಟ್ ಒಂದೇ ಇರೋದು. ಹಂಗಾಗಿ 2500 ರೂಪಾಯಿ. ನೀವು ಬೆಳಗಿನ ಜಾವ ಪೂರಿಗೆ 3ರಿಂದ 4 ಗಂಟೆ ಒಳಗಡೆ ಇಳಿತೀರಾ. ನಮಗೊಂಚೂರು ಲೇಟ್ ಆಗಿದ್ದರಿಂದ ನಾವು 10:30-11 ಗಂಟೆಗೆ ಇಳಿದ್ವಿ. ಪೂರಿ ರೈಲ್ವೆ ಸ್ಟೇಷನಿಂದ ಜಗನ್ನಾಥ ದೇವಸ್ಥಾನಕ್ಕೆ 5 ಕಿಲೋಮೀಟರ್ ಇದೆ. 100ರಿಂದ 200 ರುಪೀಸು ಶೇರಿಂಗ್ ಟ್ಯಾಕ್ಸಿನಲ್ಲಿ ನಿಮಗೆ ಡ್ರಾಪ್ ಮಾಡ್ತಾರೆ. ನಾವು ಜಗನ್ನಾಥ ದೇವಸ್ಥಾನದ ಹತ್ರ ಬಂದು ಶ್ರೀ ಮಹಾದೇವ್ ಗೋಪಾಲ ಸ್ವಾಮಿ ಅಂತ ಹೇಳಿ ಒಂದು ಆಶ್ರಮ ಇದೆ. ಅಲ್ಲಿಗೆ ಬಂದು ನಾವು ರೂಮ್ ಬುಕ್ ಮಾಡಿದ್ವಿ. ಪರ್ ಹೆಡ್ 500 ರುಪೀಸು ಪರ್ ನೈಟ್ ಚಾರ್ಜ್ ಮಾಡಿದ್ರು. 2 days ಟ್ರೈನ್ ಜರ್ನಿ ಆಗಿರೋದ್ರಿಂದ ಫಸ್ಟ್ ಡೇ ಏನೂ ಆ್ಯಕ್ಟಿವಿಟಿ ಇಲ್ಲ. ಸಂಜೆ ಗಂಗಾ ಆರತಿ ಇರುತ್ತೆ 6:30ಗೆ. ಅದೊಂದು ಬೀಚಲ್ಲೆಲ್ಲ ಎಕ್ಸ್ಪ್ಲೋರ್ ಮಾಡಿ ಸಂಜೆ ಊಟ ಎಲ್ಲ ಮಾಡಿ ಬಂದು ರೆಸ್ಟ್ ಮಾಡಿ. ನಮ್ಮ ಸೈಡ್ ಫುಡ್ಡೇ ಸಿಗುತ್ತೆ ಅಲ್ಲಿ. ಪೂರಿ, ಸಾಗು, ಇಡ್ಲಿ, ವಡೆ ಈ ಥರದ್ದೇ ಸಿಗುತ್ತೆ. ಸ್ವೀಟ್ಸ್ ತುಂಬ ಚೆನ್ನಾಗಿದೆ, ಟ್ರೈ ಮಾಡಿ. ಸೀ ಫುಡ್ ತಿನ್ನೋರ್ಗಂತೂ ಹಬ್ಬ. ನೋಡಿ ಟ್ರೈ ಮಾಡಿ. ಊಟ ಎಲ್ಲ ಮಾಡ್ಕೊಂಬಂದು ತಿರ್ಗಾ ಬಂದು ರೂಮಲ್ಲಿ ರೆಸ್ಟ್ ಆಗಿ. ನೆಕ್ಸ್ಟ್ ಡೇ ಜಗನ್ನಾಥ್ಗೆ ಹೋಗ್ಬೇಕು. ಹಂಗಾರೆ ಬೇಗ ಬಂದು ಬೇಗ ರೆಸ್ಟ್ ಮಾಡಿ. ಡೇ 2 ಪೂರಿ ಟ್ರಿಪ್ಪಲ್ಲಿ 3 ಅಟ್ರಾಕ್ಷನ್ಸು ಮೇಯ್ನು. ಜಗನ್ನಾಥ ಸ್ವಾಮಿ ಟೆಂಪಲ್ಲು, ಶ್ರೀ ಗುಂಡೀಚಾ ತಾಯಿ ಟೆಂಪಲ್ಲು, ನೆಕ್ಸ್ಟು ಆಂಜನೇಯ ಸ್ವಾಮಿ ಟೆಂಪಲ್ಲು. ನೆಕ್ಸ್ಟು ಸಂಜೆ ಪೂರಿ ಜಗನ್ನಾಥಿಂದು ಫ್ಲ್ಯಾಗ್ ಚೇಂಜಿಂಗಿಂದು. ಬೆಳಿಗ್ಗೆ 7 ಗಂಟೆ 8 ಗಂಟೆಗೇ ಬಂದರೆ ರಶ್ಶು ಸ್ವಲ್ಪ ಕಮ್ಮಿ ಇರುತ್ತೆ. ಹಿಂಗೆ ಎಂಟ್ರೆನ್ಸಿಗೆ ಬರ್ತಿದ್ದಂಗೆ ನಿಮಗೊಂದು ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ. ಅದನ್ನು ನೋಡಿಕೊಂಡು ನೆಕ್ಸ್ಟು ಜಗನ್ನಾಥ ದೇವಸ್ಥಾನದೊಳಗೆ ಎಂಟ್ರಿ ಆಗಿ ಬೆಳಿಗ್ಗೆ 8 ಗಂಟೆಯಿಂದ ನಿಮಗೆ 10 ಗಂಟೆ ಒಳಗಡೆ ದರ್ಶನ ಮಾಡಿಕೊಂಡ್ರೆ ಸ್ವಲ್ಪ ರಶ್ ಕಮ್ಮಿ ಇರುತ್ತೆ. ಆ ರಶ್ ಕಮ್ಮಿ ಇರೋದ್ರಿಂದ ಬೇಗ ಮುಗಿಸ್ಕೊಂಡು ನೀವು ಗುಂಡಿಚಾ ತಾಯಿ ಟೆಂಪಲ್ಗೆ ಬೇಗ ಹೋಗ್ಬೋದು. ಪೂರಿ ಜಗನ್ನಾಥಲ್ಲಿ ಶ್ರೀಕೃಷ್ಣ, ಬಲರಾಮ ಮತ್ತು ಸುಭದ್ರ 3 ದೇವ್ರನ್ನೂ ಪೂಜೆ ಮಾಡ್ತಾರೆ. ಈ ಗುಂಡೀಚಾ ತಾಯಿ ಟೆಂಪಲ್ ಇದೆಯಲ್ಲ, ಅಲ್ಲಿಂದನೇ 9ನೇ ದಿನದ ತೇರು ಹೊರಡೋದು. ಇದು ಶ್ರೀಕೃಷ್ಣನ ಪೂರಿನಲ್ಲಿ ಜನ್ಮಸ್ಥಳನೂ ಅಂತಾರೆ. ಅಲ್ಲೆಲ್ಲ ಓಡಾಡಿಕೊಂಡು ಸಂಜೆ ಒಂದು ಅರೌಂಡ್ 5 ಗಂಟೆ ಅಷ್ಟೊಳಗೆ ಬಂದುಬಿಡಬೇಕು. ಯಾಕೆಂದರೆ 5:30ಯಿಂದ 7 ಗಂಟೆ ಒಳಗಡೆ ಫ್ಲ್ಯಾಗ್ ಚೇಂಜಿಂಗು ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ. ಇದನ್ನು ನೋಡಿ ಫ್ಲ್ಯಾಗ್ ಚೇಂಜ್ ಮಾಡ್ತಿರೋರು. ಈ ಫ್ಲ್ಯಾಗ್ನ ಡೈಲಿ ಚೇಂಜ್ ಮಾಡಬೇಕು ಪೂರಿ ಜಗನ್ನಾಥಲ್ಲಿ. ಒಂದಿನ ಚೇಂಜ್ ಮಾಡಲಿಲ್ಲ ಅಂದರೂ ಅದ್ರ ನೆಕ್ಸ್ಟ್ನೇ ದಿನದಿಂದ ದೇವಸ್ಥಾನನ ಓಪನ್ ಮಾಡೋಂಗಿಲ್ಲ ಅಂತ ಇಲ್ಲಿನ ಪ್ರತೀತಿ. ಅಲ್ಲಿ ಮೇಲ್ಗಡೆ ಹತ್ತೋಗಿ ಅವರು ಪೂಜೆ ಮಾಡಿ ಮೇಲ್ಗಡೆಗೆ ಹೋಗಿ ಡೈಲಿ ಫ್ಲ್ಯಾಗ್ ಚೇಂಜ್ ಮಾಡ್ತಾರೆ. ಕೆಲವು ಫ್ಯಾಮಿಲಿ ಇದೆ, ಆ ಫ್ಯಾಮಿಲಿನವ್ರು ಮಾತ್ರನೇ ಚೇಂಜ್ ಮಾಡಬೇಕು, ಬೇರೆ ಇನ್ಯಾರೂ ಚೇಂಜ್ ಮಾಡೋಂಗಿಲ್ಲ ಅಂತಲೂ ಪ್ರತೀತಿ ಇದೆ ಇಲ್ಲಿ. ಪೂರಿ ಜಗನ್ನಾಥ ದೇವಸ್ಥಾನ ಬಂದು 12ನೇ ಶತಮಾನದಲ್ಲಿ ಕಟ್ಟಿದ್ದು ಗಂಗಾ ಡೈನೆಸ್ಟಿನವ್ರ ಕಡೆಯಿಂದ. ಈ ದೇವಸ್ಥಾನ ಕಟ್ಟಿಸಿದಂಥ ರಾಜನ ಹೆಸರು ಅನಂತವರ್ಮಂ ಚೌಡಗಂಗಾ ದೇವಂ ಅಂತ. ಪೂರಿ ಜಗನ್ನಾಥ್ ಮೇಲ್ಗಡೆ ಧ್ವಜದ ಮೇಲಿರೋ ಫ್ಲ್ಯಾಗು ಆಪೋಸಿಟ್ ಡೈರೆಕ್ಷನಲ್ಲಿ ವಿಂಡಿಗೆ ಫ್ಲೈ ಆರುತ್ತೆ ಅಂತ ಅಂತಾರೆ. ಅದು ನಿಜ, ನಾನು ನೋಡಿದ್ದೀನಿ. ಕೆಲವ್ರು ಹೇಳ್ತಾರೆ ಈ ದೇವಸ್ಥಾನದಿರೋ ಸರ್ಕಲ್ ಶೇಪ್ ಸ್ಟ್ರಕ್ಚರಿಂದ ಆ ವಿಂಡ್ ಹೆಂಗಿರುತ್ತೋ ಅದ್ರ ಆಪೋಸಿಟಲ್ಲಿ ಫ್ಲ್ಯಾಗು ಫ್ಲೈ ಆಗುತ್ತೆ ಅಂತಲೂ ಅಂತಾರೆ. ಈ ಪೂರಿ ಜಗನ್ನಾಥಿಂದ ವಿಶೇಷ ಏನು ಅಂದರೆ, ಶ್ರೀಕೃಷ್ಣ ಮಹಾಭಾರತ ಕೊನೆ ಆದಮೇಲೆ ಕಾಲಿಗೆ ಬಾಣ ಬಿದ್ದು ತೀರೋದ್ಮೇಲೆ ಪಾಂಡವರೆಲ್ಲರೂ ಸೇರಿ ಅವ್ರನ್ನ ಅಂತ್ಯ ಸಂಸ್ಕಾರ ಮಾಡ್ತಾರೆ. ಅಂತ್ಯ ಸಂಸ್ಕಾರ ಮಾಡಿದಾಗ ಅವ್ರ ಹಾರ್ಟ್ ಮಾತ್ರ ಪೂರ್ತಿ ಸುಟ್ಟು ಭಸ್ಮ ಆಗಿರಲ್ಲ. ಅದನ್ನು ಹಾರ್ಟ್ನ ಅವ್ರು ತೊಗೊಂಡು ನದಿಲಿ ತೇಲ್ಬಿಡ್ತಾರಂತೆ. ಆ ನದಿಲಿ ತೇಲ್ಬಿಟ್ಟಿದ್ದಂಥ ಹಾರ್ಟು ಒಂದು ಮರದ ದಿಮ್ಮಿ ಶೇಪಲ್ಲಿ ಈ ರಾಜನ ಕೈಗೆ ಸಿಗುತ್ತೆ. ಆ ಸಿಕ್ಕಿದಂಥ ದಿಮ್ಮಿನಲ್ಲೇ ಈ ಮೂರ್ತಿಗಳ್ನ ಮಾಡಿರೋದು ಅಂತ ಅಂತಾರೆ. ಪ್ರತಿ 12ರಿಂದ 19 ವರ್ಷಕ್ಕೊಂದ್ಸತಿ ಈ ವಿಗ್ರಹನ ಬೇರೆ ಹೊಸ್ದಾಗಿ ಮಾಡಿ ಅದರೊಳಗೆ ಆ ಹಾರ್ಟ್ನ ಚೇಂಜ್ ಮಾಡ್ತಾರೆ ಅಂತಲೂ ಅಂತಾರೆ. ನೆಕ್ಸ್ಟು 2034ಕ್ಕೆ ಈ ವಿಗ್ರಹನ ಚೇಂಜ್ ಮಾಡೋದು. ಇಲ್ಲಿಗೆ ಡೇ 2 ಪೂರಿ ಜಗನ್ನಾಥಿಂದು ಕಂಪ್ಲೀಟು. ನೆಕ್ಸ್ಟ್ ಡೇ ನಾವು ಕೊನಾರ್ಕಿಗೆ ಹೋದ್ವು. ಹಂಗಾಗಿ ಇಲ್ಲೇ ನೈಟು ಕ್ಯಾಂಟೀನಲ್ಲೇ ಊಟ ಮಾಡಿಕೊಂಡು ನಾವು ರೂಮ್ ಕಡೆಗೆ ಹೋದ್ವಿ. ಡೇ 3 ಪೂರಿ ಜಗನ್ನಾಥಿಂದ ಕೊನಾರ್ಕ್ ಸನ್ ಟೆಂಪಲ್ಲು 35 ಕಿಲೋಮೀಟ್ರ್ ಇದೆ. ಈ ಕೊನಾರ್ಕ್ ಸನ್ ಟೆಂಪಲ್ ಬಂದು 12ನೇ ಶತಮಾನದಲ್ಲಿ ನರಸಿಂಹದೇವ ಅನ್ನೋ ರಾಜನ ಕಡೆಯಿಂದ ಇದನ್ನು ಕಟ್ಟಲ್ಪಟ್ಟಿದೆ.
ಕೊನಾರ್ಕ್ ದೇವಸ್ಥಾನ ಬಂದು ಸೂರ್ಯ ದೇವರಿಗೋಸ್ಕರ ಕಟ್ಟಿದ್ದಿದ್ದ ದೇವಸ್ಥಾನ ಇದು. ತುಂಬ ಚೆನ್ನಾಗಿದೆ ದೇವಸ್ಥಾನ ನೋಡೋದಕ್ಕೆ. ನಮ್ಮ ಹಂಪಿ ಕಡೆ ಶಿಲ್ಪಕಲೆ ತುಂಬ ನೋಡೋದಕ್ಕೆ ಸಿಗುತ್ತೆ. ಆದರೆ ದೇವಸ್ಥಾನ ಪೂರ್ತಿ ಕೆಡೋಗ್ಬಿಟ್ಟಿದ್ದಾರೆ. ಈ ದೇವಸ್ಥಾನದಲ್ಲಿ ಏನೂ ಇಲ್ಲ, 70% ಕೆಡೋಗ್ಬಿಟ್ಟಿದ್ದಾರೆ. ಈ ದೇವಸ್ಥಾನದಲ್ಲಿ ಹೆಂಗಿತ್ತು ಅಂದರೆ 24 ಚಕ್ರ, 7 ಕುದುರೆಗಳು ಆ ದೇವಸ್ಥಾನನ ಎಳೆಯೋ ಟೈಪ್ ಇತ್ತಂತೆ. ಆ 7 ಕುದುರೆ ಮೀನಿಂಗು 7 ದಿನ, 24 ಚಕ್ರದ ಮೀನಿಂಗು 24 ಅವರ್ಸು. ಈ 24x7 ಅನ್ನೋ ರೀತಿನಲ್ಲಿ ಕಟ್ಟಿದಂಥ ದೇವಸ್ಥಾನ ಅಂತೆ ಇದು. ಈ ದೇವಸ್ಥಾನದಲ್ಲಿ ಆ ಸೂರ್ಯನ ದೇವರು ವಿಗ್ರಹ ತೇಲ್ತಿತ್ತಂತೆ. ಅದು ಐಡಲ್ಲು ಕೆಳಗಡೆ ಟಚ್ ಆಗ್ತಿಲ್ವಂತೆ, ಗ್ರಾವಿಟಿನಲ್ಲಿ ತೇಲ್ತಿತ್ತಂತೆ. ಅದು ಏನಕ್ಕೆ ತೇಲ್ತಿತ್ತು ಅಂದರೆ ಇಲ್ಲಿ ಟಾಪ್ ಇದೆ ನೋಡಿ, ಆ ಟಾಪಲ್ಲಿ ಮೇಲ್ಗಡೆ 52 ಟನ್ನಿಂದು ಮ್ಯಾಗ್ನೆಟ್ ಇತ್ತಂತೆ. ಆ ಮ್ಯಾಗ್ನೆಟಿಂದ ಅದು ಗಾಳಿಲಿ ತೇಲೋ ಥರ ಕಾಣಿಸ್ತಿತ್ತಂತೆ. ಆ ಮ್ಯಾಗ್ನೆಟಿಂದ ಸಮುದ್ರದಲ್ಲಿ ಹೋಗ್ತಿದ್ದ ಎಲ್ಲ ಶಿಪ್ಗಳದ್ದು ಕಾಂಪೋಸು ಕ್ಲೀನಾಗಿ ವರ್ಕ್ ಆಗ್ತಿರ್ಲಂತೆ, ತುಂಬ ರೊಟೇಟ್ ಆಗೋದಂತೆ. ಹಂಗಾಗಿ ಆ ಶಿಪ್ಪಲ್ಲಿ ಬಂದಂಥ ಪೋರ್ಚುಗೀಸರು ಈ ದೇವಸ್ಥಾನನ ಕೆಡವಿ ಆ ಐಡಲ್ನ ಎತ್ಕೊಂಡು ಹೋಗಿದ್ದಾರೆ ಅಂತಲೂ ಹೇಳ್ತಾರೆ. ಮತ್ತು ಕೆಲವರು ಅರ್ಥವೇಕಿಂದನೂ ಈ ದೇವಸ್ಥಾನ ಬಿದ್ದೋಗಿದೆ ಅಂತಲೂ ಅಂತಾರೆ. ಈ ಗರ್ಭಗುಡಿ ಹೈಟು ಟೋಟಲ್ಲು 299 ಫೀಟ್ ಮೇಲ್ಗಡೆ ಇತ್ತಂತೆ. ಈಗ ಆ ಗರ್ಭಗುಡಿನ ಫುಲ್ ಕ್ಲೋಸ್ ಮಾಡಿದ್ದಾರೆ, ಯಾರಿಗೂ ಎಂಟ್ರಿ ಕೊಡಲ್ಲ. ನಿಮ್ದೇನಾದ್ರು ಈ ದೇವಸ್ಥಾನಕ್ಕೆ ಬರೋ ಪ್ಲ್ಯಾನ್ ಇದ್ದರೆ ಕಂಪಲ್ಸರಿ ಗೈಡ್ನ ತೊಗೊಳ್ಳಿ. ಗೈಡ್ ತುಂಬ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ಹೆಂಗೆ ಏನು ಎತ್ತ ಅಂತ. ಮತ್ತು ಸಂಜೆ 6:30 ಇಂದ 7:00ವರೆಗೆ ಇಲ್ಲಿ ಲೈಟಿಂಗ್ ಶೋ ಕೊಡ್ತಾರೆ. ಲೈಟಿಂಗ್ ಶೋನಲ್ಲಿ ಫುಲ್ ಡೀಟೇಲಾಗಿ ದೇವಸ್ಥಾನದ ಬಗ್ಗೆನೂ ಎಕ್ಸ್ಪ್ಲೇನ್ ಮಾಡ್ತಾರೆ. ಇಲ್ಲಿಗೆ ಡೇ 3 ಎಂಡು. ಡೇ 4 ಚಿಲ್ಕಾ ಲೇಕು. ಪೂರಿಯಿಂದ ಚಿಲ್ಕಾ ಲೇಕ್ ಬಂದು 50 ಕಿಲೋಮೀಟ್ರ್ ಇದೆ. ಚಿಲ್ಕಾ ಲೇಕ್ ಬಂದು ವರ್ಲ್ಡಲ್ಲೇ 6th ಬಿಗ್ಗೆಸ್ಟು ಫ್ರೆಶ್ ವಾಟರ್ ಆ್ಯಂಡ್ ಸಾಲ್ಟ್ ವಾಟರ್ ಮಿಕ್ಸ್ಡ್ ಲೇಕು. ಏಷ್ಯನ್ನೇ ಫಸ್ಟ್ ಪ್ಲೇಸಲ್ಲಿರೋವಂಥ ಬಿಗ್ಗೆಸ್ಟ್ ಆ್ಯಂಡ್ ಲೆಂತಿಯಲ್ಲಿ ದೊಡ್ಡದಾಗಿರೋವಂಥ ಲೇಕು ಇದು. ಫ್ರೆಶ್ ವಾಟರ್ ಮತ್ತು ಸಾಲ್ಟ್ ವಾಟರ್ ಲೇಕು. ಅಂದರೆ ಈ ಲೇಕಲ್ಲಿ ನಮಗೆ ಡಾಲ್ಫಿನ್ಸ್ಗಳು ತುಂಬ ಸಿಗೋ ಚಾನ್ಸಸ್ಸು ತುಂಬ ಇರುತ್ತೆ. ನಾನಂತೂ ನೋಡಲಿಲ್ಲ, ಕೆಲವ್ರು ಹೇಳ್ತಾರೆ ಈ ಡಾಲ್ಫಿನ್ಗಳು ಇದ್ದಾವೆ ಈ ಲೇಕಲ್ಲಿ ಅಂತ. ಈ ಲೇಕು 65 ಕಿಲೋಮೀಟ್ರ್ ಉದ್ದ, 18 ಕಿಲೋಮೀಟ್ರ್ ಅಗಲ ಇದೆಯಂತೆ. ಟೋಟಲ್ 1,165 ಸ್ಕ್ವೇರ್ ಕಿಲೋಮೀಟರ್ ಅಷ್ಟು ದೊಡ್ಡದಿದೆಯಂತೆ ಈ ಲೇಕು. ಈ ಲೇಕಲ್ಲಿ ನಿಮಗೆ ಅರೌಂಡ್ 2 to 3 ಅವರ್ಸು ಬೋಟಿಂಗ್ ರೈಡು ಕರ್ಕೊಂಡು ಹೋಗ್ತಾರೆ. ಪರ್ ಪರ್ಸನ್ನು 200 ರುಪೀಸ್ ಚಾರ್ಜ್ ಮಾಡ್ತಾರೆ. ಲೇಕ್ ಮಧ್ಯದಲ್ಲಿ ಒಂದು ದೇವಸ್ಥಾನವೂ ಇದೆ, ಅಲ್ಲಿಗೂ ಕರ್ಕೊಂಡೋಗಿ ವಾಪಸ್ ಕರ್ಕೊಂಬರ್ತಾರೆ. ವಾಪಸ್ ಕರ್ಕೊಂಬರೋಷ್ಟಾಗ ಆಲ್ರೆಡಿ ನಿಮಗೆ ಮಧ್ಯಾಹ್ನದ ಮೇಲಾಗಿರುತ್ತೆ. ನಾವು ಪೂರಿಗೆ ಹೋಗೋಷ್ಟ್ರಾಗ ಆಲ್ರೆಡಿ ಸಂಜೆ ಆಗಿರುತ್ತೆ. ಹಂಗಾಗಿ ಡೇ 4 ಎಂಡು. ನೆಕ್ಸ್ಟ್ ಡೇ 5 ಬೆಳಿಗ್ಗೆ ಬೇಗ ಎದ್ದು ಇನ್ನೊಂದು ಸತಿ ದರ್ಶನ ಮಾಡ್ಕೊಳ್ಳಿ. ಮಧ್ಯಾಹ್ನ ನಮಗೆ 3:30ಗೆ ಟ್ರೈನ್ ಇರೋದ್ರಿಂದ ಬೇಗ ದರ್ಶನ ಎಲ್ಲ ಮುಗಿಸ್ಕೊಂಡು 1 ಗಂಟೆಗೆ ನಾವು ಜಗನ್ನಾಥ ದೇವಸ್ಥಾನ ಕಡೆಯಿಂದ ಬಿಟ್ಟರೆ ನಾವು ಮಧ್ಯಾಹ್ನ 2-2:30 ಅಷ್ಟೊಳಗೆ ಪೂರಿ ರೈಲ್ವೆ ಸ್ಟೇಷನ್ ಸೇರ್ಕೊತೀವಿ. ಇದೊಂದು ಟ್ರೈನ್ ಬಿಟ್ಟರೆ ಬೇರೆ ಯಾವ ಟ್ರೈನು ಪೂರಿಯಿಂದ ಯಶವಂತಪುರಕ್ಕೆ ಡೈರೆಕ್ಟ್ ಬರೋಲ್ಲ. ಮಿಕ್ಕಿದ ಎಲ್ಲ ಟ್ರೈನ್ಗೂ ನಾವು ಭುವನೇಶ್ವರ್ಗೆ ಹೋಗೇ ಬರಬೇಕು. ಹಂಗಾಗಿ ನಾವು ವಾಪಸ್ಸು ಬೆಂಗಳೂರಿಂದ ಬರ್ಬೇಕಾದ್ರೆ ರಿಸರ್ವೇಷನ್ ಮಾಡ್ಕೊಂಡಿರೋದು ಒಳ್ಳೆಯದು. ಇಲ್ಲಿಗೆ ನಮ್ಮದು ಪೂರಿ ಜಗನ್ನಾಥ ಟ್ರಿಪ್ಪಿಂದು ಡೇ ಎಂಡು. ಟೋಟಲ್ ಬಜೆಟ್ ಎಷ್ಟಾಗುತ್ತೆ ಅಂತ ಹೇಳ್ತೀನಿ. ಟ್ರೈನು ಅಪ್ ಆ್ಯಂಡ್ ಡೌನು 2.5K, ರೂಮು 2K, 7 ಡೇಸ್ ಫುಡ್ಡು 3K, ಬೈಕು ಮತ್ತು ಪೆಟ್ರೋಲ್ ಚಾರ್ಜಸ್ ಅಂತ 1.5K, ಅದರ್ ಎಕ್ಸ್ಪೆನ್ಸ್ ಅಂತ 5K ಹಾಕ್ಕೊಂಡು ಟೋಟಲ್ 13,000ಕ್ಕೆ ಟ್ರಿಪ್ ಫುಲ್ ಕಂಪ್ಲೀಟ್ ಆಗುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್.